ಫಸ್ಟ್ ಈಗ ಎಷ್ಟು ಮುಂದಿದೆ ಸಾಕಷ್ಟು ಜನ ಪ್ರೇಕ್ಷಕರಲ್ಲ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ ತುಂಬಾ ಜನ ಕನೆಕ್ಟ್ ಆಗುತ್ತೆ ನಿಮ್ಮೊಂದು ತಾಯಿ ಮಗ ಸೆಂಟಿಮೆಂಟ್ ತುಂಬಾ ಕನೆಕ್ಟ್ ಆಗುತ್ತೆ ಏನ್ ಹೇಳಕ್ ಇಷ್ಟಪಡ್ತೀವಿ ಏನಿಲ್ಲ ಅಂದ್ರೆ ಅಂಟಿಲ್ ಫಸ್ಟ್ ಡೇ ಫಸ್ಟ್ ಶೋ ಅಷ್ಟೇ ಆಕ್ಟರ್ ಆಗಿ ನಾವು ಪಾತ್ರದ ಬಗ್ಗೆ ಯೋಚನೆ ಮಾಡ್ತೇವೆ ಅವ್ರ ಕಥೆ ಬಗ್ಗೆ ನೀವು ಜನರಿಗೆ ತಲುಪ್ಸಕ್ಕೆ ಹೆಲ್ಪ್ ಮಾಡ್ತೀವಿ ಸೊ ಅಂಟಿಲ್ ದಿಸ್ ಈ ಪಾಯಿಂಟ್ ವರೆಗೂ ನಮ್ಮ ಕೆಲಸ ಅಷ್ಟೇ ಮೇಲೆ ಅವ್ರಿಗೆ ಇಷ್ಟ ಆಯ್ತು ಎಮೋಷನಲ್ ಜರ್ನಿ ಕನೆಕ್ಟ್ ಆಯ್ತು ಅನ್ನೋ ಖುಷಿ ಗೀತ ಸಿನಿಮಾ ಅಂದ್ರೆ ಆಲ್ಮೋಸ್ಟ್ 40 ಇಯರ್ಸ್ ಆದ್ಮೇಲೆ ಮತ್ತೊಂದ್ಸಲ ಕಳಿಸ್ಬಿಡಿದ್ರು ಒಂದು ಒಳ್ಳೆ ಕಮ್ಬ್ಯಾಕ್ ಅಂತಾನೆ ಹೇಳ್ತಾರೆ ಮತ್ತೆ ನಿಮ್ಮ ಮತ್ತು ಪದ್ಮಾವತಿ ಅವರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅದು ಸಾಕಷ್ಟು ಜನ ಮಾತಾಡ್ತಾರೆ ನಾನಾಗ್ಲಿ ಅದು ನಮ್ಮ ತಂಡ ಆಗ್ಲಿ ಲಕ್ಕಿ ಆ ತರದೊಂದು ಕಲಾವಿದರು ನಮ್ಮ ಸಿನಿಮಾದಾಗಿದ್ದಾರೆ ಅಂತ ಹೇಳ್ಕೊಳ್ಳೋದಕ್ಕಾಗಿ ಅವರೊಟ್ಟಿಗೆ ಕೆಲಸ ಮಾಡಿದ್ದಾಗ್ಲಿ ಎಲ್ಲೂ ಕೂಡ ಒಂದು ಎವರ್ಗ್ರೀನ್ ಮೆಮೊರಿಯಾಗಿ ಉಳ್ಕೊತಿದ್ವಿ ನಾವು ಮತ್ತೆ ಮತ್ತೆ ಅದನ್ನೇ ಸೈಡ್ ಹಾಕೊಂಡು ಖುಷಿಯಿಂದಾನೆ ಮೆಲ್ಕ್ ಹಾಕ್ಬೋದು ಯಾಕಂದ್ರೆ ಅಂತ ಅದ್ಭುತವಾದ ಕಲಾವಿದರು ಸ್ಕ್ರೀನ್ ಮ್ಯಾಗ ಇಷ್ಟು ವರ್ಷ ಆದ್ಮೇಲೆ ಅವ್ರನ್ನ ನನ್ ಸಿನಿಮಾ ನಾನೇ ನೋಡಿ ಅವ್ರ ಸೀಟ್ ನೋಡಿದಾಗ ನಾನೇ ಭಾವಕ್ಕಾಗ್ತಿದೆ ಅಂದ್ರೆ ಅಷ್ಟು ಅದ್ಭುತವಾದಂತ ಕಲಾವಿದರು ಅವ್ರೊಟ್ಟಿಗೆ ಕೆಲಸ ಮಾಡಿದ್ದು ದೊಡ್ಡ ಖುಷಿ ಇದೆ ಅಂಡ್ ಅವಕಾಶ ಸಿಕ್ಕರೆ ಮತ್ತೆ ನಾವೆಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತೀವಿ ಅವರೊಟ್ಟಿಗೆ ಫಸ್ಟ್ ಆಫ್ ಆಲ್ ಬರೋ ಕೆಲವೊಂದು ಪಾತ್ರಗಳು ಮತ್ತೆ ಆ ಹುಡುಗ ಸೆಕೆಂಡ್ ಆಫ್ ಬರೋ ಪಾತ್ರಗಳು ಎಲ್ರಿಗೂ ತುಂಬಾ ಕನೆಕ್ಟ್ ಆಗ್ತಾ ಇದೆ ಆ ಹುಡುಗನೇ ಈ ಹುಡುಗ ಅವರ ಸಸಿ 2-3 ವರ್ಷದಲ್ಲೇ ಸ್ವಲ್ಪ ಗಿಡ ಆಗೇನೆ ನಾವು 2 ಇಯರ್ಸ್ ಆಯ್ತು ಹೊಯ್ಸಳಗಿನ ಮೊದಲು ಮಾಡಿದ ಪಿಕ್ಚರ್ ಅಲ್ಲ ಇನ್ನ ದಾಡಿ ಮತ್ತೆ ಮೀಸಿ ಅಷ್ಟು ಕರೆಕ್ಟ್ ಆಗಿ ಇರ್ಲಿಲ್ಲ ಅವಾಗ ಸರ್ದಾರ್ ಅಂತ ನಮ್ಮ ಸ್ನೇಹಿತರಿದ್ರು ಅವರು ನೀನಾಸಂ ಮಾಡಿದ್ರು ಅವರು ವರ್ಕ್ಶಾಪ್ ಗಳು ಮಾಡ್ತಾರೆ ಮತ್ತೆ ಟ್ರೈನಿಂಗ್ ಗಳು ಮಾಡ್ತಾರೆ ರಂಗಶಿಬಿರಗಳು ಮಾಡ್ತಾರೆ ಅವ್ರನ್ನ ಕೇಳಿದಾಗ ಅಲ್ಲಿಂದ ಈ ಪ್ರತಿಭೆ ಸಿಕ್ಕಿದ್ ನಮ್ಗ ಮರೆಮಳ್ಳಿಗರಿಂದ ನಮ್ಮೂರ್ ಕಡೆ ಹುಡುಗ ಫಸ್ಟ್ ಡೇ ಬಂದಾಗ ಸ್ವಲ್ಪ ತಲೆಗೆ ಅದು ಇದು ಯೋಚನೆ ಮಾಡ್ತಿದ್ದ ಹೆಂಗ್ ಮಾತಾಡೋದು ಹಂಗೆ ಈಗ ಸೆಕೆಂಡ್ ಡೇಗೆನೆ ಬ್ರೇಕ್ ಆಗ್ಬಿಟ್ಟ ಆಮೇಲೆ ಸೂಪರ್ ಕಾನ್ಫಿಡೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಾನೆ ಐ ಆಮ್ ಹ್ಯಾಪಿ ಅಂದ್ರೆ ಒಳ್ಳೆ ಕಲಾವಿದರ ಜೊತೆಗೆ ಅವನ್ ಡೆಬ್ಯೂ ನನ್ನ ಜೊತೆಗೆ ಆಗೈತೆ ನಾವು ಒಟ್ಟಿಗೆ ಆಕ್ಟ್ ಮಾಡಿದೀವಿ ಅಂತ ಅಂಡ್ ಅಪೂರ್ವ ಈ ಮುಂಚೆ ಸುಮಾರು ಸಲ ಹೇಳ್ಕೊಂಡಿದ್ವಿ ನಾವು ಅಂದ್ರೆ ಆಕೆ ಸ್ಮಾಲ್ ಸ್ಕ್ರೀನ್ ಇದ್ದಾಗಿಂದನೂ ಅವ್ರ ಪರ್ಫಾರ್ಮೆನ್ಸ್ ಆಗ್ಲಿ ಅಥವಾ ಸಿನಿಮಾ ಬಗ್ಗೆ ಅವ್ರಿಗಿರೋ ಪ್ರೀತಿ ಆಗ್ಲಿ ಎರಡೂ ಕೂಡ ಇಷ್ಟ ಆಗೋದು ಫ್ರೆಂಡ್ಸ್ ಎಲ್ಲ ಹಿಂಗಾಗಿ ಸುಮಾರು ಸಿನಿಮಾಗಳ ಬಗ್ಗೆನೇ ಮಾತಾಡ್ತಿದ್ವಿ ಒಟ್ಟಿಗೆ ಕೆಲಸ ಮಾಡಕ್ ಒಂದು ಅವಕಾಶ ಸಿಕ್ತು ಥ್ಯಾಂಕ್ಸ್ ಟು ಟೀಮ್ ನೋಡಿದವರು ಏನಂತಾರೆ ಕಾರ್ಯಪ್ಪ ಅವರಿಗೆ ಮತ್ತೆ ನಿರ್ಮಾಪಕರಿಗೆ ಇಡೀ ತಂಡಕ್ಕೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಸಿನಿಮಾದ ರಿವ್ಯೂಸ್ ಸಿನಿಮಾ ನೋಡಿದವರು ಒಂದಿಷ್ಟು ಜನ ಹೇಳ್ತಿರ್ತಾರ ನಮ್ಮ ಬಜೆಟ್ ತಕ್ಕಂಗೆ ನಾವ್ ಏನ್ ಪ್ರಚಾರ ಮಾಡ್ಬೇಕು ಅಷ್ಟು ನಾವು ನಮ್ಮ ಪ್ರಯತ್ನ ನಾವು ಮಾಡಿವಿ ಇನ್ ನೋಡಿ ಸಿನಿಮಾ ಅದನ್ನ ಬಟ್ ಈಗ ನಾನ್ ಮತ್ತೆ ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಟ್ರೈಲರ್ ಏನ್ ನೋಡಿದ್ವಲ್ಲ ಆ ಟ್ರೈಲರ್ ಒಳಗೆ ಏನ್ ನಿಮ್ಗ ಆ ಎಮೋಷನ್ ಇತ್ತು ಒಂದ್ ಜರ್ನಿ ಕಾಣಿಸ್ತಿತ್ತು ಅದು ಸಿನಿಮಾದಾಗ ಐತಿ ಬಿಡು ಮಾಡ್ಕೊಂಡು ನೋಡ್ರಿ ಅವಕಾಶ ಸಿಕ್ಕಿದ್ದು ಈ ಅವಕಾಶ ಮಾಡಿಕೊಟ್ಟಂತ ನಮ್ಮ ಮರಮ್ನಳ್ಳಿಯ ಸರ್ದಾರ್ ಸರ್ ಅವರಿಗೂ ಹಾಗೂ ನಮ್ಮ ಡಾಕ್ಟರ್ ಕೆ ನಾಗರತ್ನಮ್ಮನವ್ರಿಗೂ ನಾನು ನಮಸ್ಕಾರ ಮಾಡ್ತೀನಿ ಸರ್. ಆಮೇಲೆ ನಮ್ ಸಾರು ಶೂಟಿಂಗ್ ಟೈಮ್ ಅಲ್ಲಿ ಬಹಳ ಚೆನ್ನಾಗಿ ನೋಡ್ಕೊಂಡ್ರು. ರಾಮು ಸಾರ್ ಜೊತೆ ಮಾಡಿದ್ದು ನಂದು ಅದೃಷ್ಟ. ಎಲ್ಲ ಚೆನ್ನಾಗಾಗ್ಲಿ. ನೋಡಿದವರು ಏನಂತಾರೆ ಎಲ್ಲರೂ ನೋಡ್ಬಿಟ್ಟು ಹೇಳಿ ಕಾಯ್ತಿರ್ತೀವಿ. ಥ್ಯಾಂಕ್ ಯು ಸೋ ಮಚ್. ಲೈವ್ ಅಲ್ಲಿ ರಿಯಾಕ್ಷನ್ ಸಿಗ್ತಾ ಇತ್ತು ಮಲ್ಲಣ್ಣನ್ ಪೋರ್ಷನ್ಸ್ ಗೆ. ನಮ್ಮ ಬಿಗಿನಿಂಗ್ ಆಫ್ ದ ಫಿಲ್ಮ್ ಅಲ್ಲಿ ಪದ್ಮಾವತಿ ರಾವ್ ಅವ್ರು ಬಂದಾಗ ಬಹಳಷ್ಟು ಲೈವ್ ಆಗಿ ನಮ್ಗೆ ರಿಯಾಕ್ಷನ್ ಸಿಗ್ತಾ ಇತ್ತು. ಅದು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಐ ಆಮ್ ಶೋರ್ ಕುಲ್ದೀಪ್ ಎಲ್ಲೆಲ್ಲ ಅನ್ಕೊಂಡಿದ್ದು ಅಲ್ಲೆಲ್ಲ ರಿಯಾಕ್ಷನ್ಸ್ ಬಂದಿದೆ ಅನ್ಸುತ್ತೆ ಥಿಯೇಟರ್ ಇಂದ. ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲ ಫಸ್ಟ್ ಬಂದ್ ಬಿಡು ಮಾಡ್ಕೊಂಡು ನಮ್ಮ ಏನಂತಾರೆ ನೀವೊಂಥರ ನಮ್ಗೆ ಕನೆಕ್ಟಿಂಗ್ ಫ್ಯಾಕ್ಟರ್ ಜನರ ಜೊತೆಗೆ. ಸೊ ಥ್ಯಾಂಕ್ ಯು ನೀವೆಲ್ಲ ಬಂದು ಸಿನಿಮಾ ನೋಡಿದ್ದಕ್ಕೆ. ನೀವೆಲ್ಲ ನಿಮ್ ಚಾನೆಲ್ ಅಲ್ಲಿ ಸಿನಿಮಾ ಬಗ್ಗೆ ಹಾಕಿದ್ರೆ ಇನ್ನಷ್ಟು ಜನ ಬಂದು ನಮ್ ಸಿನಿಮಾನ ನೋಡಿ ಅವ್ರಿಗೆ ಏನ್ ಅನ್ಸುತ್ತೆ ಅನ್ನೋದನ್ನ ಅವ್ರು ಬರಕ್ ಸಾಧ್ಯ ಆಗುತ್ತೆ. ತುಂಬಾ ಖುಷಿ ಆಯ್ತು. ನವೀನ ನನ್ನ ಹಳೆ ಸ್ನೇಹಿತ, ಅವನ್ ಜೊತೆ ಆಕ್ಟ್ ಮಾಡಿ
ಮಲ್ಲಣ್ಣನ್ ಜೊತೆ ಸ್ಕ್ರೀನ್ ಸ್ಪೇಸ್ ಶೇರ್ ಮಾಡಿದೀನಿ ಅಂತ ಒಳ್ಳೆ ನಟ ಈ ಏಜ್ಗೆ ಔಟ್ಸ್ಟ್ಯಾಂಡೆಡ್ ನೀನೇ ಕೇಳಿಸ್ಕೊತದೆ ಅಲ್ಲ ಎಲ್ಲರೂ ಎಂಜಾಯ್ ಮಾಡ್ತಿದ್ದು ಸೊ ಫುಲ್ ಖುಷಿ ಆಗ್ತಿದೆ ಥ್ಯಾಂಕ್ ಯು ಸೋ ಮಚ್ ಜನರು ಜಾಸ್ತಿ ಸಂಖ್ಯೆಯಲ್ಲಿ ಥಿಯೇಟರ್ಗೆ ಬಂದ್ ಸಿನಿಮಾನ ನೋಡಿ ಅಷ್ಟೇ ನನ್ನ ರಿಕ್ವೆಸ್ಟ್ ಥ್ಯಾಂಕ್ ಯು ಹೋಪ್ಫುಲಿ ಇದು ಇನ್ನಷ್ಟು ಜನರಿಗೆ ತಲುಪಿ ಹೇಳ್ದಾಗೆ ಮತ್ತೆ ಎಲ್ಲರಿಗೂ ನಿಮ್ಗೆ ಟ್ರೈಲರ್ ಹಿಡ್ಸಿದ್ರೆ ಆಮೇಲೆ ಇವಾಗ ಎಲ್ಲರೂ ವಿಮರ್ಶಕರು ಅಥವಾ ನೀವು ರಿಯಾಕ್ಷನ್ಸ್ ನೋಡಿ ರಿವ್ಯೂಸ್ ನೋಡಿ ಟ್ರೈಲರ್ ನೋಡಿ ನಿಮ್ಗೆ ಈ ಸಿನಿಮಾ ಹಿಡ್ಸುತ್ತೆ ಅಂತ ಅನ್ಸಿದ್ರೆ ನಿಮ್ ತನಕ ಸಿನಿಮಾ ತಲುಪಿದ್ರೆ ದಯವಿಟ್ಟು ಥಿಯೇಟರ್ಗೆ ಬಂದು ಸಿನಿಮಾನ ನೋಡಿ.